ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ LBA ವೆಬ್ಸೈಟಲ್ಲಿ ಹೇಗೆ ಲೆಸನ್ ಪ್ಲಾನ್ನ ಅಪ್ಡೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಸ್ಯಾಟ್ಸ್ LBA ಮೇಲೆ ಬ್ರೌಸ್ ಮಾಡ್ತೀನಿ. ನಂತರ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಟೀಚರ್ ಲಾಗಿನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್, DDP ಯೂಸರ್, ನೋಡಲ್ ಆಫೀಸರ್ ಅಂತ ಬರುತ್ತೆ. ಇಲ್ಲಿ ನಾನು ಟೀಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಯೂಸರ್ ನೇಮ್ನ ನಾನು ಹಾಕಬೇಕಾಗುತ್ತೆ. ಯೂಸರ್ ನೇಮ್ ಮೇಲೆ ನಮ್ಮ KGID ನಂಬರನ್ನು ನಾವು ಟೈಪ್ ಮಾಡ್ಕೊತೀನಿ. ಸೊ ನಂತರ KGID ನಂಬರ್ ಟೈಪ್ ಮಾಡಿದ್ಮೇಲೆ ಸೆಂಡ್ OTP ಅಂತ ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಮ್ಮ ರಿಜಿಸ್ಟರ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ನಂತರ ಇಲ್ಲಿ ಟೈಪ್ OTPಯನ್ನು ಹಾಕಿದ್ಮೇಲೆ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನಂತರ ನಮ್ಮ ಟೀಚರ್ಸ್ದು ಒಂದು ಟ್ಯಾಬ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಲೆಸನ್ ಪ್ಲಾನ್ ಅಂತದೆ, ಲೆಸನ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಲ್ಲಿ ಗ್ರೀನ್ ಕಲರ್ದ ಆಲ್ರೆಡಿ ಆಗಿದೆ. ನಂತರ ಏನು ಮಾಡ್ತೀನಿ, ಸಪೋಸ್ ನಾನೀಗ 13ನೇ ತಾರೀಕು ಒಂದು ಪಾಠನ ಶುರು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ನಂತರ ನಾನು ಕ್ಲೋಸ್ ಮಾಡ್ತೀನಿ ಅನ್ನೋದು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಸಪೋಸ್ 20ನೇ ತಾರೀಕು ಅಂತ ತಗೊಳ್ತೀನಿ. ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್. ನಂತರ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಗ್ರೂಪ್. ಸೊ ನಮ್ಮದು ಕನ್ನಡ ಇಂಗ್ಲೀಷ್ ಗ್ರೂಪ್ ಬರುತ್ತೋ ಅಥವಾ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರೂಪ್ ಬರುತ್ತೋ ಸೆಲೆಕ್ಟ್ ಮಾಡೋಣ. ನಂತರ ಸಬ್ಜೆಕ್ಟ್ ಯಾವುದು ಅದನ್ನು ತಗೊಳ್ಳೋಣ. ನಂತರ ಯಾವ ಚಾಪ್ಟರ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ಸ್ಗೆ ಬಂದರೆ ನಮ್ಮ DSCERT ವೆಬ್ಸೈಟಲ್ಲಿ ಬಿಟ್ಟಿರೋ LBA ಮೆಟೀರಿಯಲ್ಸಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಇರುತ್ತೆ. ನೀವು ಅದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ? ನಾನು ನಂಬರ್ ಪ್ಲೇ ಚಾಪ್ಟರನ್ನು ಅಲ್ಲಿ ಲೆಸನ್ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಲರ್ನಿಂಗ್ ಔಟ್ಕಮ್ ಕೂಡ ನಾನು ಏನು ಮಾಡ್ಕೊತೀನಿ, ನಂಬರ್ ಪ್ಲೇ ಚಾಪ್ಟರ್ನ ನಾನು DSCERT ವೆಬ್ಸೈಟಲ್ಲಿ ಬಿಟ್ಟಿರೋ LBA ಮೆಟೀರಿಯಲ್ಸ್ಗೆ ನಾನು ಏನು ಮಾಡ್ಕೊತೀನಿ, ಕಾಪಿ ಮಾಡ್ಕೊಂಡು ನಂತರ ಏನು ಮಾಡ್ತೀನಿ, ಈ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಂತರ ಟೀಚಿಂಗ್ ಏಡ್ಸ್ ನಾವು ಏನೇನು ಯೂಸ್ ಮಾಡ್ತೀವಿ ಅದನ್ನು ಹಾಕಿ. ಫಾರ್ ಎಕ್ಸಾಂಪಲ್ ಗಣಿತ ಕಿಟ್ ಇರ್ಬೋದು. ನಂತರ ಮ್ಯಾಥ್ಸಿಗೆ ನಾವೇನು ಮಾಡ್ತೀವಿ, ಚಾಕ್ ಆ್ಯಂಡ್ ಬೋರ್ಡ್ನ ಯೂಸ್ ಮಾಡ್ತೀವಿ. ನಂತರ ನೀವೇನು ಉಪಯೋಗ ಮಾಡ್ತೀರೋ ಟೀಚಿಂಗ್ ಏಡ್ಸ್ ಅದನ್ನು ಇಲ್ಲಿ ಹಾಕಿ. ನಂತರ ಫಸ್ಟು ಇಂಟ್ರಡಕ್ಷನ್ ಫೇಸ್. ನೀವು ಇಂಟ್ರಡಕ್ಷನ್ ಹೇಗೆ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಸಿಂಪಲ್ ಕ್ವಶನಿಂಗ್ ಮಾಡಿರ್ತೀರಾ ಅಥವಾ ಬೋರ್ಡ್ ಡಿಸ್ಪ್ಲೇ ಮಾಡಿರ್ತೀರಾ, ಅದರಲ್ಲಿ ನೀವು ನಿಮ್ಮ ಸಬ್ಜೆಕ್ಟಿಗೆ ತಕ್ಕನಾಗಿ ನೀವು ಇಂಟ್ರಡಕ್ಷನ್ನ ಮಾಡಿರ್ತೀರಾ, ಅದನ್ನು ಇಲ್ಲಿ ಹಾಕ್ತಾ ಹೋಗಿ. ನಂತರ ಡೆವಲಪ್ಮೆಂಟ್ ಫೇಸಲ್ಲಿ ಆ್ಯಕ್ಟಿವಿಟಿ ಕಾರ್ಡ್ ವರ್ಕ್ ತಗೊಂಡಿರ್ತೀರಾ. ನಂತರ ಸಿಂಪಲ್ ಎಕ್ಸ್ಪೆರಿಮೆಂಟ್ಸು ಸೈನ್ಸಲ್ಲಿ ಮಾಡಿರ್ತೀವಿ ಅಥವಾ ವರ್ಕ್ಶೀಟ್ ಪ್ರಾಕ್ಟೀಸ್ ಇಲ್ಲಿ ಮಾಡಿಸಿರ್ತೀವಿ. ಸೊ ಇದು ಡೆವಲಪ್ಮೆಂಟ್ ಫೇಸಲ್ಲಿ ನೀವು ಯಾವುದನ್ನ ಆಪ್ಷನ್ ಅವರ ಇಲ್ಲಿ ತಗೊಳ್ಳಿ, ನೀವು ನಿಮ್ಮ ಸಬ್ಜೆಕ್ಟಿಗೆ ಯಾವ್ದು ಬರುತ್ತೋ ಅದನ್ನು ತಗೊಳ್ಳಿ. ಓಕೆ, ನಂತರ ಕನ್ಕ್ಲೂಷನ್ ಫೇಸಿಗೆ ಬಂದಾಗ ಇಲ್ಲಿ ಹೇಗೆ ಮಾಡ್ತೀವಿ, ಸಮ್ಮರೈಸಿಂಗ್ ಕ್ಯಾಪ್ಚುಲೇಷನ್, ನಂತರ ಸೆಲ್ಫ್ ಇವ್ಯಾಲ್ಯೂಷನ್ ಮಾಡಿರ್ತೀವಿ. ನಂತರ ಗ್ರೂಪ್ ಪ್ರೆಸೆಂಟೇಷನ್ ಮಾಡಿರ್ಬೋದು ಮತ್ತು ಕೆಲವೊಂದು ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಇರುತ್ತೆ. ನಂತರ ಚಾಪ್ಟರ್ ವೈಸ್ ಅಸೆಸ್ಮೆಂಟ್. ನಾನಿಲ್ಲಿ ಏನಾಗ್ತೀನಿ, LBA ನೋಟ್ಸ್ ಅಂತ ಹಾಕ್ತೀನಿ ಆ್ಯಂಡ್ LBA ಟೆಸ್ಟ್ ಅಂತ ಹಾಕ್ತೀನಿ. ಸೊ ನಂತರ ಏನು ಮಾಡ್ತೀನಿ, ಸೇವ್ ಮಾಡಬೇಕು. ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲಾನ್ ಅಂತ ಕೇಳುತ್ತೆ. ಅಲ್ಲಿಗೆ ನೀವು ಸೇವ್ ಅಂತ ಕೊಡಿ. ಅಲ್ಲಿಗೆ ಇಲ್ಲಿ ಲೆಸನ್ ಪ್ಲಾನ್ ನಿಮ್ಮದು ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೀವು ಫಸ್ಟು ಲೆಸನ್ ಪ್ಲಾನ್ನ ಸೇವ್ ಮಾಡಿದಾಗ ಇಲ್ಲಿ ಆರೆಂಜ್ ಕಲರಲ್ಲಿ ಬರುತ್ತೆ. ಇದನ್ನು ನಾವು ನೆಕ್ಸ್ಟು HM ಲಾಗಿನ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಅಪ್ರೂವ್ ಮಾಡಬೇಕಾಗುತ್ತೆ. HM ಲಾಗಿನಲ್ಲಿ ಹೇಗೆ ಅಪ್ರೂವ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ LBA ಮೆಟೀರಿಯಲ್ಸ್ ಏನು ಬೇಕು ಅಂದರೆ ಎಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು LBA ಮೆಟೀರಿಯಲ್ಸ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದು ಒಂದು ವಿಡಿಯೋ ಇದೆ. ಆ ವಿಡಿಯೋ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ
ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.